ಸ್ನೇಹಿತರೆ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಈ ಒಂದು ಚಬ್ಬಿ ಕ್ರಾಸ್ ಏನಿದೆ ಅಂದರೆ ಗದ್ದನಕೇರಿ ಕ್ರಾಸಿಂದ ಈಚೆ ಏನು ಬರ್ತೀವಿ ನಾವು ಲೋಕಾಪುರ ರೂಟಿಗೆ, ಇಲ್ಲೊಂದು ಚೆಕ್ ಪೋಸ್ಟ್ ಇರುವಂಥದ್ದು. ಹೆಲ್ಮೆಟ್ ಬಿಟ್ಟು ಅಡ್ಡಾಡಬೇಡ್ರಿ, ಲೈಸೆನ್ಸ್ ಪೇಪರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೋರಿ. ನೀವು ಜೆರಾಕ್ಸ್ ಇಟ್ಕೋರಿ, ಒರಿಜಿನಲ್ ಏನು ಬೇಡ ನಮ್ಗೆ. ನಿಮ್ಮ ಸೇಫ್ ಇರ್ತೈತಿ, ನಿಮ್ಮ ಹೆಂಡ್ರು ಮಕ್ಕಳು ನಿಮ್ಗೆ ಅನುಕೂಲ ಆಕೈತೆ, ನಿಮ್ಮಿಂದ ಅವ್ರದ್ದು ತೊಂದರೆ ಆಗ್ತಿರ್ತೈತಿ. ಯಾಕಪ್ಪ ಏನಾಕತ್ತೆ, ನಿಮ್ಗೆ ಏನು ತ್ರಾಸ ಆಕತ್ತೆ ಹೆಲ್ಮೆಟ್ ಹಾಕೊಂಡು ಹಿಡಿದ್ರೆ ತಲೆ ಪೆಟ್ಟು ಹತ್ತದ್ರೆ ಏನಾಕತ್ತೆ, ತೊಂದರೆ ಭಾಳಕತಿ. ಮುಂದೆ ನಿಮ್ಮ ಕೈಯ ಕಾಲ ಆದ್ರೆ ನಿಮ್ಗೆ ಏನಾರ ನೋಡ್ಕೋಬೋದು. ಅದಕ್ಕೆ ಹೇಳ್ತೀವಿ, ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ರಿ ಇನ್ಮೇಲೆ. ಹಾಂ, ಅನುಕೂಲ ಅಲ್ಲಿ ನಿಮ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ಹೇಳ್ತೀವಿ. ಈ ಚೆಕ್ ಪೋಸ್ಟ್ ಚೆಕ್ ಮಾಡೋದು ಅದೇ ಕಾರಣ, ಬೇರೆದೇನು ಇಲ್ಲ. ಹಾಕೋತೀರ ಇನ್ಮೇಲೆ ಹಾಕೋರಿ ಇನ್ಮೇಲೆ. ಇಲ್ಲಿ ಕಲಾದಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಂದರೆ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅವರು ಪ್ರತಿಯೊಂದು ಗಾಡಿಗಳನ್ನು ಚೆಕ್ ಮಾಡಿ ಬಿಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ಪ್ರತಿಯೊಂದು ಗಾಡಿ ಅಂದರೆ ಈ ಲೋಕಲ್ ಗಾಡಿಗಳನ್ನು ಹೊರತುಪಡಿಸಿ, ಯಾಕಂದರೆ ಅವ್ರಿಗೆಲ್ಲ ಗೊತ್ತಿರ್ತವೆ ಲೋಕಲ್ ಗಾಡಿಗಳ ಜನ ಪರಿಚಯ ಇರ್ತಾರೆ. ಆದರೆ ಔಟ್ ಆಫ್ ಸ್ಟೇಷನಿಂದ ಏನು ಬರ್ತವೆ, ಬೇರೆ ಬೇರೆ ರಾಜ್ಯದಿಂದ ಏನು ಬರ್ತವೆ ಅಂತಹ ಗಾಡಿಗಳನ್ನು ಸರಿಯಾದ ರೀತಿಯಂತಹ ಒಂದು ವ್ಯವಸ್ಥೆಯಲ್ಲಿ ಚೆಕ್ ಮಾಡಿ ಅವ್ರಿಗೊಂದಿಷ್ಟು ಅವೇರ್ನೆಸ್ ಕೊಡುವ ಮೂಲಕ ಒಂದಿಷ್ಟು ಗುರುತರವಾಗಿರ್ತಕ್ಕಂತಹ ಕಾರ್ಯವನ್ನು ಈ ಕಲಾದಗಿ ಸಿಬ್ಬಂದಿ ಅಥವಾ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇವತ್ತು ಪೊಲೀಸರ ಬಗ್ಗೆ ಅನೇಕರು ಅನೇಕ ರೀತಿಯಾಗಿ ಮಾತನಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇಂತಹ ಪೊಲೀಸ್ ಸಿಬ್ಬಂದಿ ನಮಗೆ ಒಂದು ನಮ್ಮ ಸಮಾಜಕ್ಕೆ ಒಳಿತನ ಮಾಡುವಂಥವ್ರನ್ನು ನಾವು ಯಾವತ್ತೂ ನೆನಪಿಟ್ಕೋಬೇಕು. ಸೊ ನೆನಪಿಸ್ತಾ ಇರಬೇಕು. ಸೊ ಅಂತಹ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರನ್ನ ಮಾತನಾಡಿಸೋಣ. ಸೊ ಯಾವ ರೀತಿ ಅವರ ಕಾರ್ಯವೈಖರಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಈಗ ತಿಳ್ಕೊಂಡು ಬರೋಣ. ಬನ್ನಿ, ಸ್ವತಃ ನಮ್ಮ ಜೊತೆ ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತನಾಡ್ತಾರೆ. ನಮ್ಮ ಜೊತೆ ಒಬ್ಬರು ಪೊಲೀಸ್ ಅಧಿಕಾರಿ ಇದ್ದಾರೆ, SI ಅವರು, ಈರಣ್ಣ ಮಂಟೇಳ್ ಅಂತೇಳಿ. ಅವ್ರನ್ನ ಮಾತನಾಡಿಸೋಣ. ಇವತ್ತು ಕಲಾದಗಿ ಪೊಲೀಸ್ ಸ್ಟೇಷನ್ ಒಂದು ಬಾಗಲಕೋಟೆಯಲ್ಲಿ ಮಾದರಿ ಸ್ಟೇಷನ್ ಆಗಿ ಇವತ್ತು ಗುರುತಿಸ್ಕೊಳ್ತಾ ಇದೆ. ಅನೇಕ ರೀತಿಯಾದಂತಹ ನ್ಯಾಯಗಳನ್ನ ನಮ್ಮ ಈ ಭಾಗಕ್ಕೆ ಕೊಡ್ತಾ ಇದ್ದಾರೆ. ಸೊ ಸ್ವತಃ ಈರಣ್ಣ ಅವ್ರ ಮಾತನಾಡ್ಸೋಣ. ಸರ್, ಈಗ ತಾವು ಚೆಕ್ ಪೋಸ್ಟಲ್ಲಿ ವಾಹನಗಳನ್ನ ತಂದು ಸರಿಯಾದ ರೀತಿಯಂತಹ ತಪಾಸಣೆ ಮಾಡ್ತೀರಿ ಮತ್ತು ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀರಿ, ಜನರಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸ್ತೀರಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮಾತನಾಡಿಕೊಳ್ಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯಾವ ರೀತಿ ಕಾರ್ಯನಿರ್ವಹಿಸಿದೆ ತಮ್ಮ TV ಇದಕ್ಕೆ ಧನ್ಯವಾದಗಳು ಸರ್. ನಾವು ಎಲ್ಲ ಪಬ್ಲಿಕ್ಕಿಗೆ ಹೆಲ್ಮೆಟ್ ಹಾಕೊಂಡು ಹೋಗ್ರಿ, ನಿಮ್ಮ ಲೈಸೆನ್ಸ್ ಇಟ್ಕೋರಿ, ನಿಮ್ಮ ಇನ್ಶೂರೆನ್ಸ್ ಎಲ್ಲ ಇಟ್ಕೊಂಡು ಅಡ್ಡಾಡ್ರಿ. ಹೆಲ್ಮೆಟ್ ಹಾಕೊಂಡು ಅಡ್ಡಾಡಿದ್ರೆ ನಿಮ್ಗೆ ಒಳ್ಳೇದಂತ ಹೇಳ್ತೇವೆ ಸರ್. ಅವ್ರಿಗೆ ಅವೇರ್ನೆಸ್ ಮಾಡ್ತೇವೆ ಸರ್, ತಿಳಿಸಿ ಹೇಳ್ತೇವೆ ಸರ್. ಎಲ್ಲರಿಗೂ ಸ್ವಲ್ಪ ತಿಳಿಸಿ ಹೇಳಿ ಕಳಿಸ್ತೇವೆ ಸರ್. ಸರ್, ಈಗ ಅಂದರೆ ಈ ಚೆಕ್ ಪೋಸ್ಟ್ ಇದೆಯಲ್ಲ, ಈಗ ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲಿ ಆಗಿದೆ ಅಂತಕ್ಕಂಥ ಸರ್? ಈಗ ಒಂದು 6-7 ತಿಂಗಳು ಸರ್ ಇದು ಚೆಕ್ ಪೋಸ್ಟ್ ಸ್ಟಾರ್ಟ್ ಆಗಿ. ಇನ್ನು ಈಗ 6-7 ತಿಂಗಳು ಸರ್ ಸ್ಟಾರ್ಟ್ ಆಗಿ. ನಾವು ಬಂದು ಈಗ 3-4 ತಿಂಗಳು ಆಯ್ತು ರೀ. ನಾವು ಈಗ 3-4 ತಿಂಗಳಿಂದ ಇಲ್ಲಿಗೆ ಕೆಲಸ ಮಾಡ್ತೇವೆ ಸರ್. ಇನ್ನು SI ಅವ್ರ ಕಾರ್ಯವೈಖರಿ ಹೇಗಿರುತ್ತೆ? ಇಲ್ಲಿ ಬಂದು ಹೋಗ್ತಾರಾ? ಪ್ರತಿ ದಿನ 2 ಸರಿ 3 ಸರಿ ಬಂದು ಚೆಕ್ ಮಾಡ್ತಾ ಹೋಗ್ತಾರೆ ಸರ್. ಅವ್ರು ನಮ್ಗೆ ಹೇಳ್ತಾರೆ ಸರ್. ಅವ್ರ ಮಾರ್ಗದರ್ಶನ ಇದ್ರ ಮೇಲೆ ನಾವು ಹೋಗ್ತೇವೆ ಅವ್ರಿಗೆ. ನಮ್ಮ ಮಾನ್ಯ PSI ಸಾಹೇಬರು, ಚಂದ್ರಶೇಖರ್ ಸಾಹೇಬರು ಇದರಿಂದ ಮಾರ್ಗದರ್ಶನವಾಗಿ ನಾವು ಇಲ್ಲಿಗೆ ಇದು ಕೆಲಸ ಮಾಡ್ತೀವಿ ಸರ್. ಅಂದರೆ ಸರ್, ಈಗ ಇತ್ತೀಚೆಗೆ ಒಂದಿಷ್ಟು ಕಬ್ಬಿಣ ಲಾರಿಗಳು ಬರ್ತಿರುವಂಥದ್ದು, ಸೊ ಹೊರರಾಜ್ಯದಿಂದ ಬೇರೆ ಬೇರೆ ವಾಹನಗಳು ಅಥವಾ ಇಲ್ಲಿಗಲ್ ಆಗಿ ಇಲ್ಲಿಗಳ ವಸ್ತುಗಳನ್ನ ತೊಗೊಂಡು ಬರ್ತಿರೋದು ಅಂಥವೇನಾದ್ರು ಸಿಕ್ಕಿದಾವ? ಹೆಂಗೆ ನಾವು ಚೆಕ್ ಮಾಡ್ತೇವೆ ಸರ್. ಚೆಕ್ ಮಾಡಿದ್ರೆ ಸಿಕ್ಕರೆ ನಮ್ಮ ಮಾನ್ಯ ಸಾಹೇಬ್ರಿಗೆ ನಾವು ತಿಳಿಸ್ತೇವೆ ಸರ್. ಹೊರರಾಜ್ಯ ಅವರು ಈ ಟ್ರ್ಯಾಕ್ಟರ್ ಕಬ್ಬಿನ ಗಾಡಿಯವ್ರು ಬರ್ತಾರೆ ಸರ್, ಟೇಪ್ ಹಚ್ಕೊಂಡು ಬರ್ತಾರೆ ಸರ್. ಅವರಿಗೆಲ್ಲ ಅವ್ರು ಟೇಪ್ ಹಚ್ಬೇಡ್ರ ಮತ್ತೆ ಅವೇರ್ನೆಸ್ ಮಾಡ್ತೇವೆ. ಟೇಪ್ ಹಚ್ಚಿದ್ರೆ ದಂಡ ಮಾಡ್ತೇವೆ ಅಂತ ಹೇಳ್ತೇವೆ ಸರ್. ಅವ್ರಿಗೆ ಹೇಳಿ ಕಳಿಸ್ತೇವೆ ಸರ್. 1 ಸರಿ 2 ಸರಿ, ಇಲ್ಲ ನೆಕ್ಸ್ಟ್ ಸರಿ ಸಿಕ್ಕರೆ ಅಂದ್ರೆ ಫೈನ್ ಮಾಡ್ತೀವಿ ಸರ್. ಅಂದರೆ ಈಗ ತಿಳಿ ಹೇಳುವಂತಹ ಒಂದು ಕೆಲಸ, ಈಗ ಹೆಲ್ಮೆಟ್ ಹಾಕಿ ಯಾರೋ ಬರ್ತಾರೆ, ಸೊ ಎಕ್ದಮ್ ದಂಡ ಹಾಕೋದು ಅಥವಾ ಒಂದೇ ಸರಿ ಬಂದರೆ ದಂಡ ಹಾಕ್ತೀರಾ ಅಥವಾ ಹೇಗೆ ಅವೇರ್ನೆಸ್ ಮಾಡಿ ಕಳಿಸ್ತೀರಾ ಸರ್? 1ನೇ ಸರಿ 2 ಸರಿ ಅವೇರ್ನೆಸ್ ಮಾಡ್ತೀವಿ ಸರ್. ಅವ್ರಿಗೆ ಅವೇರ್ನೆಸ್ ಆದ ನಂತರ ಇನ್ನಾರು 2ನೇ ಸರಿ 3ನೇ ಸರಿ ಸಿಕ್ಕರೆ ಅಂದ್ರೆ ಫೈನ್ ಮಾಡಕ್ಕೆ ಚಾಲು ಮಾಡ್ತೀವಿ ಸರ್. ಅಂದರೆ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಾದರಿ ಆಗಿ ಕಾಣಿಸ್ತಾ ಇದೆ ಪೊಲೀಸ್ ಸ್ಟೇಷನ್ ಕಲಾದಗಿ ಅನ್ನೋಂಥ ಮಾತುಗಳು ಇಲ್ಲಿ ಸ್ಥಳೀಯರು ಮಾತನಾಡ್ಕೊಳ್ತಾ ಇರುವಂಥದ್ದು. ಸೊ ಈಗ ಮೊನ್ನೆ SP ಅವರು ಸಹ ಕಲಾದಗಿ ಸ್ಟೇಷನ್ ಬಗ್ಗೆ ಒಳ್ಳೆಯ ಮಾತುಗಳನ್ನ ಮಾತಾಡಿರುವಂಥದ್ದು ಸರ್. ಅದು ಸಾಹೇಬ್ರಿಗೆ ಮಾತಾಡೋದು, ನಮಗೇನು ಇದು ಮಾಡಕ್ಕೆ ಬರಲ್ಲ ಸರ್. ಅವರು ಸಾಹೇಬ್ರು ಮಾತಾಡ್ತಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಸರ್. ಇದಿಷ್ಟು ನೋಡಿದ್ರಲ್ಲ ಈರಣ್ಣವರು ಮಾನ್ಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮಾತನಾಡಿರುವಂಥದ್ದು. ಏನಂತಂದರೆ ಇಲ್ಲಿ ಪ್ರತಿಯೊಬ್ಬ ಏನು ಪ್ರಯಾಣಿಕ ಏನಿರ್ತಾನೆ ಅವನ ಒಂದು ಜವಾಬ್ದಾರಿ ಇರುತ್ತೆ. ಆತನಿಗೆ ಮನೆ ಇರುತ್ತೆ, ಮಕ್ಕಳಿರುತ್ತೆ, ಸಂಸಾರ ಇರುತ್ತೆ. ಸೊ ಅವ್ರನ್ನ ನೆಚ್ಕೊಂಡು ತಂದೆ ತಾಯಿಗಳಿರ್ತಾರೆ. ಇಲ್ಲಿ ಹೆಲ್ಮೆಟ್ಗಳನ್ನು ಸರಿಯಾದ ರೀತಿಯಂತಹಲ್ಲಿ ನೀವು ಹಾಕಿಕೊಳ್ಬೇಕು ಅಂತಂದರೆ ಪೊಲೀಸವರು ಅಂದರೆ ಅವರು ಒಂದು ಗಟ್ಟಿಯಾಗಿರ್ತಕ್ಕಂತಹ ನಿಲುವನ್ನು ಹೊಂದಿರುವಂಥವ್ರು, ಸೊ ಒಂದು ಸದೃಢ ಮನಸ್ಸನ್ನು ಹೊಂದಿರುವಂಥವ್ರು. ಹೀಗೆ ಬಂದಿರತಕ್ಕಂತಹ ಪ್ರಯಾಣಿಕರಿಗೆ ಒಳ್ಳೆಯ ರೀತಿಯಿಂದ ಒಂದಿಷ್ಟು ಮಾತುಗಳನ್ನು ಹೇಳಿ ಕಳಿಸುವಂತಹ ಕಾರ್ಯವನ್ನು ಮಾನ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಸಿಬ್ಬಂದಿಯೂ ಸಹ ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾರೆ.
ಸೊ ಇದಿಷ್ಟು ಒಂದು ರೋಚಕವಾಗಿರ್ತಕ್ಕಂತಹ ವರದಿಯಾಗಿತ್ತು. ಯಾಕಂದರೆ ಪೊಲೀಸ್ ಅಂದರೆ ಒಂದು ರಕ್ಷಕ ಅಥವಾ ರಕ್ಷಾ ಕವಚ ನಮಗೆ. ಸೊ ಅಂತಹ ಪೊಲೀಸರನ್ನ ನಾವು ಅವರು ಒಳ್ಳೇದು ಮಾಡಿದಾಗ ಅವ್ರ ಜೊತೆ ಶ್ಲಾಘಿಸಬೇಕು ಅಥವಾ ಅವ್ರ ಜೊತೆ ನಾವು ಕೈ ಜೋಡಿಸಬೇಕು. ಅವಾಗ ತಾನೇ ಒಂದು ಸದೃಢವಾಗಿರ್ತಕ್ಕಂತಹ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಇದಿಷ್ಟಾಗಿತ್ತು ಇವತ್ತಿನ ವರದಿ. ಮತ್ತೊಂದು ರೋಚಕ ವಿಸ್ಮಯವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಒಂದೇ ಮಾತು.